ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ, ಹೆಲ್ತ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳು ವ್ಯೂವರ್ಸ್ ಇದೆ, ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿತ್ತು. ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಸೊ ಅಗೇನ್ ತುಂಬಾ ಪ್ರಚಲಿತವಾದಂತಹ ಪ್ರಶ್ನೆ, ಸರ್ ಹಣ್ಣುಗಳನ್ನ ಊಟದ ಜೊತೆ ತಗೊಳ್ಳೋಣ, ಊಟಕ್ಕಿಂತ ಮುಂಚೆ ತಗೊಳ್ಳೋಣ, ಊಟ ಆದ್ಮೇಲೆ ತಗೊಳ್ಳೋಣ ಅಂತ. ಈ ಮೂರು ಬೇಡ ಅಂತ ನಾನು ಹೇಳ್ತೇನೆ. ಸೊ ಫ್ರೂಟ್ಸ್ ಅಂತ ಹೇಳೋದು ಕಂಬೈನ್ ಮಾಡೋದು ಬೇಡ ನಾವು ಫುಡ್ ಜೊತೆ ಅಥವಾ ಮೀಲ್ ಜೊತೆ. ಇದನ್ನ ಸಪರೇಟ್ ಆಗಿ ಸ್ನಾಕಿಂಗ್ ಅಂತ ಇಟ್ಕೋಬಹುದು ನೀವು. ಸಪೋಸ್ ಇವಾಗ ಯಾರ್ಯಾರು 3 ಹೊತ್ತು ಊಟ ಮಾಡ್ತಾ ಇರ್ತೀರಾ, 4 ಹೊತ್ತು ಬಗ್ಗೆ ನಾನು ಮಾತಾಡಲ್ಲ, 3 ಹೊತ್ತು ಬಗ್ಗೆ ಮಾತಾಡ್ತೇನೆ. ಯಾಕಂದ್ರೆ 4 ಹೊತ್ತು ಊಟ ಮಾಡಿರೋರು ತುಂಬಾ ಬೇಗನೆ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದು ಅವ್ರು 3 ಹೊತ್ತಿಗೆ ನಾವು ಕನ್ವರ್ಟ್ ಮಾಡಿ ಆಮೇಲೆ 2 ಹೊತ್ತಿಗೆ ಕನ್ವರ್ಟ್ ಮಾಡ್ತೇವೆ, ಇದು ಆಗುವಂಥದ್ದು. ಸೊ 3 ಹೊತ್ತು ಯಾರು ಊಟ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಒಂದು ಅರೌಂಡ್ 8, 8:30, 9 ಗಂಟೆ ಇರ್ಬೋದು, ಅದನ್ನು ಕೂಡ ಚರ್ಚೆ ಮಾಡೋಣ ಆಮೇಲೆ ಬೇರೆ ಪ್ರಶ್ನೆಗಳಲ್ಲಿ. ಮಧ್ಯಾಹ್ನ 1, 1:30 ಅಥವಾ 2 ಗಂಟೆ, ಸಂಜೆ ಸಾಯಂಕಾಲ ಒಂದು 7 ಗಂಟೆ. ಸೊ ಈ 3 ಹೊತ್ತು ಏನು ಊಟ ಮಾಡ್ತಾ ಇರ್ತಾರೆ ಅಥವಾ ಫುಡ್ ತಗೊಳ್ತಾ ಇರ್ತಾರೆ, ಅದರ ಮಿಡ್ಲ್ ಅಲ್ಲಿ ಇರುವಂತಹ ಟೈಮ್, ಇವಾಗ ಮಧ್ಯಾಹ್ನ ಊಟ ಅವ್ರು ಸ್ವಲ್ಪ ಕಡಿಮೆ ಮಾಡಿದ್ರೆ ಸಂಜೆ 4 ಗಂಟೆ ಅಥವಾ ಒಂದು 4:15 ಟೈಮ್ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಅನ್ನ ಅವ್ರು ಸೇವನೆ ಮಾಡಬಹುದು. ಇದು ಎಲ್ಲಕ್ಕಿಂತ ಬೆಸ್ಟ್. ಬೆಳಿಗ್ಗೆ ಎದ್ದ ತಕ್ಷಣ ಫ್ರೂಟ್ ಇರ್ಲಿ ಅಥವಾ ಊಟದ ಜೊತೆ ಫ್ರೂಟ್ ಇರ್ಲಿ, ಊಟ ಆದ್ಮೇಲೆ ಫ್ರೂಟು, ಊಟಕ್ಕಿಂತ ಮುಂಚೆ ಫ್ರೂಟು, ಇದೆಲ್ಲ ಕೂಡ ಯೂಶುವಲಿ ಕಂಬೈನ್ ಆಗಲ್ಲ ಸರಿಯಾಗಿ. ಸೊ ಸಪರೇಟ್ ಆಗಿ ಅವ್ರು ಫ್ರೂಟ್ ಅನ್ನ ತಗೋಬೇಕು. ಫ್ರೂಟ್ ತಿಂದ ಮೇಲೆ ಹಾಲನ್ನ ಕುಡಿಯುವಂಥದ್ದು ಅಥವಾ ಫ್ರೂಟ್ಸಿಗೆನೆ ಹಾಲನ್ನ ಹಾಕಿ ತಗೊಳ್ಳುವಂಥದ್ದನ್ನ ಅವಾಯ್ಡ್ ಮಾಡ್ಬೇಕು ಅವ್ರು ಆದಷ್ಟು. ಇದನ್ನ ನಾನು ಆಯುಷ್ ಟಿವಿ ವಿಡಿಯೋದಲ್ಲೇ ಹೇಳಿದ್ದೇನೆ, ದಿನಚರಿ ಇದರಲ್ಲಿ ವಿರುದ್ಧ ಆಹಾರದ ಬಗ್ಗೆ ಮಾತಾಡುವಾಗ ಹಾಲಿನ ಜೊತೆ ಯಾವ್ದೆಲ್ಲ ನಾವು ಕಂಬೈನ್ ಮಾಡ್ಬೋದು, ಯಾವ್ದಾವ್ದು ಮಾಡಬಾರ್ದು, ಹಿಂಗೆ ವಿರುದ್ಧ ಆಹಾರ ಸೇವನೆ ಮಾಡಿದ್ರೆ ಯಾವ ಯಾವ ಸಮಸ್ಯೆಗಳಾಗ್ಬೋದು, ಸ್ಕಿನ್ನಿಗೆ ಏನ್ ತೊಂದರೆ ಆಗ್ಬೋದು, ಆಟೋಇಮ್ಯೂನ್ ಡಿಸೀಸ್ಗಳು ಏನ್ ಬರ್ಬೋದು, ಡಿಸಾರ್ಡರ್ಸ್ಗಳು, ಅದನ್ನೆಲ್ಲ ಹೇಳಿದ್ದೇನೆ ನಾನು. ಸೊ ಫ್ರೂಟ್ಸ್ ಅನ್ನ ಸಪರೇಟ್ ಆಗಿ ಸೇವನೆ ಮಾಡೋದು ತುಂಬಾ ಒಳ್ಳೇದು. ಅದು ಕೂಡ ಅರೌಂಡ್ ಸಂಜೆ ಟೈಮ್ ಅಲ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೇದು. ಅಗೇನ್ ಇದಕ್ಕೂ ಕೂಡ ರಿಸ್ಟ್ರಿಕ್ಷನ್ ಇರುತ್ತೆ. ಹೇಗೆ ತುಪ್ಪಕ್ಕೆ, ಮಜ್ಜಿಗೆಗೆ, ಮೊಸರಿಗೆ ಇದೆ, ಅದೇ ರೀತಿ ಫ್ರೂಟ್ಸಿಗೂ ಕೂಡ ಎಲ್ಲಿ ತುಂಬಾ ಕೋಲ್ಡ್ ಕಾಫ್ ಇದೆ ಅಂತಹ ಸಂದರ್ಭದಲ್ಲಿ ಅವ್ರು ಫ್ರೂಟ್ಸ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಒಂದ್ಸರಿ ಸರಿ ಆದ್ಮೇಲೆ ಅವರು ಸೇವನೆ ಮಾಡೋದು ಉತ್ತಮ. ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ, ಅದರ ಮೇಲೆ ಸಲಹೆ ಬೇಕಾಗಿದೆ, ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ನಮ್ಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು.